ಹೆಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ಫ್ರಿ ಕಿಚನ್. ನಾನಿವತ್ತು ಕಪ್ಪೆ ಚಿಪ್ಪು ಉಪಯೋಗಿಸಿ ಸೂಪರ್ ಆದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಈಸಿಯಾಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದಕ್ಕೆ ಮೊದಲಿಗೆ ನಾವು ಈ ಚಿಕ್ಕ ಚಿಕ್ಕ ಕಡುಬನ್ನು ಮಾಡಬೇಕು. ಅದಕ್ಕಾಗಿ ನಾನು 1 ಕಪ್ಪು ಕುಚ್ಚಗೆ ಅಕ್ಕಿನ ಹಾಕಿದ್ದೀನಿ. ಮತ್ತು 1 ಕಪ್ಪು ನಾವು ದೋಸೆ ಎಲ್ಲ ಮಾಡ್ತೀವಲ್ಲ ರೇಷನ್ ಅಕ್ಕಿ, ಅದನ್ನು ಹಾಕಿ ನೆನೆಸಿ. ಇದನ್ನು ಸಂಜೆ ನೆನೆಸಿದ್ರೆ ಬೆಳಗ್ಗೆ ಮಾಡ್ಬೋದು. ಒಂದು 6 ಗಂಟೆಗಳ ಕಾಲ ನೆನೆಸ್ಬೇಕು. ನೆನೆಸಿಟ್ಟು ಇದನ್ನು ರುಬ್ಬಬೇಕು. ಈ ಥರ ಇಷ್ಟು ಗಟ್ಟಿ ಹದಕ್ಕೆ ರುಬ್ಬಿ ಇಟ್ಕೋಬೇಕು. ರುಬ್ಬಿದ ಹಿಟ್ಟು ಸ್ವಲ್ಪ ತೆಳ್ಳಗಾದ್ರೂ ಪರವಾಗಿಲ್ಲ, ಅದನ್ನು ನಾವು ಒಲೆ ಮೇಲಿಟ್ಟು ಇಷ್ಟು ಗಟ್ಟಿ ಹದಕ್ಕೆ ಮಾಡಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ನಾವು ಒಂದು ಮಸಾಲೆ ರೆಡಿ ಮಾಡೋಣ. ಮಸಾಲೆಗೆ ನಾವು ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಒಂದು ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿನ ಹಾಕಿ, ಇದಕ್ಕೇನೆ ಒಂದು 3 ಸ್ಪೂನು ಧನಿಯಾ ಕಾಳನ್ನು ಹಾಕಿ ಇದನ್ನು ಫ್ರೈ ಮಾಡಬೇಕು. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಇದೇ ಪ್ಯಾನಿಗೆ ಖಾರಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಒಣಮೆಣಸಿನಕಾಯಿನ ಹಾಕಿ ಅದನ್ನು ಸಹ ಫ್ರೈ ಮಾಡಬೇಕು. ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ 1 ಸ್ಪೂನು ಸೋಂಪಿನ ಕಾಳನ್ನು ಹಾಕಿ ಅದನ್ನು ಫ್ರೈ ಮಾಡಿ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ಈಗ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣದ ಪುಡಿನ ಹಾಕಬೇಕು. ಮತ್ತು ಒಂದು 3 ಕಪ್ಪು ಹಸಿ ತೆಂಗಿನ ತುರಿನ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಇದು ಇಷ್ಟು ನುಣ್ಣಗೆ ಆದರೆ ಸಾಕು. ಇದನ್ನು ತೆಗೆದಿಡೋಣ. ಈಗ ನಾವು ಈ ಚಿಪ್ಪಿನ ಚೆನ್ನಾಗಿ ಒಂದು ಸತಿ ತೊಳಿಬೇಕು. ಇದನ್ನು ಉಪ್ಪು ಹಾಕಿ ಕ್ಲೀನಲ್ಲಿ ತೊಳಿಬೇಕು. ಇದನ್ನು ಕ್ಲೀನಲ್ಲಿ ತೊಳೆದಾದ್ಮೇಲೆ ಇದನ್ನು ನಾವು ಕಟ್ ಮಾಡಬೇಕು. ಕಟ್ ಮಾಡಿ ಒಂದು ಚಿಪ್ಪಿನ ಇಡಬೇಕು. ಈ ಥರ ನೋಡಿ ಇದನ್ನು ಹೀಗೆ ಕಟ್ ಮಾಡಿ ಒಂದು ಸೈಡನ್ನು ಮಾತ್ರ ಇಡಬೇಕು. ಮತ್ತು ಈ ಒಂದು ಸೈಡನ್ನು ತೆಗೆದು ಬಿಡಬೇಕು. ಹೀಗೆ ಎಲ್ಲ ಚಿಪ್ಪಿನ ಕಟ್ ಮಾಡಿ ಇಡಬೇಕು. ಕಟ್ ಮಾಡಾದ್ಮೇಲೆ ಇದನ್ನು ಬೇಯೋಕ್ಕೆ ಇಡಬೇಕು. ಇದು ಇಲ್ಲಿ ಕುದೀತಾ ಇರಲಿ. ಕುದೀತಿರುವಾಗ ನಾವು ಈ ಸೈಡು ರುಬ್ಬಿಟ್ಟ ಹಿಟ್ಟಿನಿಂದ ಚಿಕ್ಕ ಚಿಕ್ಕ ಕಡುಬನ್ನು ಮಾಡಬೇಕು. ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿ ಇಡಬೇಕು. ಇದು ಚಿಕ್ಕ ಚಿಕ್ಕ ಕಡುಬು ಮಾಡುವಾಗ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಮನೇಲಿ ಮಕ್ಕಳು ಇದ್ದರೆ ಅವರ ಹೆಲ್ಪನ್ನು ಕೇಳಿಕೊಂಡು ಮಾಡ್ಬೋದು. ನೋಡಿ ಹೀಗೆ ಎಲ್ಲ ಚಿಕ್ಕ ಚಿಕ್ಕ ಕಡುಬನ್ನು ಮಾಡಿಟ್ಟು ಇದನ್ನು ನಾವು ಬೇಯಿಸಬೇಕು. ಹಬೆಯಲ್ಲಿ ಒಂದು 5 ನಿಮಿಷ ಬೇಯಿಸಬೇಕು. ಇದನ್ನೀಗ ನಾನು ಬೇಯೋಕ್ಕೆ ಇಡ್ತೀನಿ. ಇದೆಲ್ಲ ಕಡುಬನ್ನ ಒಂದೇ ಸತಿ ಹಾಕಿ ಇದನ್ನು ಬೇಯಿಸಬೇಕು. 5 ನಿಮಿಷ ಆದಮೇಲೆ ಕಡುಬೆಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನು ನಾವು ಕುದಿಯೋಕ್ಕೆ ಇಟ್ಟಿದ್ವಲ್ಲ ಕಪ್ಪೆ ಚಿಪ್ಪು, ಅದರೊಳಗೆ ಈ ಕಡುಬನ್ನೆಲ್ಲ ಹಾಕಬೇಕು. ಅದಕ್ಕೆ ಮೊದಲು ನಾವು ಇದಕ್ಕೆ 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಹಾಕಿ ನಾವು ರುಬ್ಬಿದ ಮಿಶ್ರಣವನ್ನು ಹಾಕಿ ಇದನ್ನು ಮತ್ತು ಬೇಯಿಸಿಟ್ಟ ಆ ಕಡುಬನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ನೀವು ಎಷ್ಟು ಗಟ್ಟಿ ಬೇಕು ನೋಡ್ಕೋಬೇಕು. ನಿಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ, ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೊಳ್ಳಿ. ಇದನ್ನು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಬೇಯಿಸಬೇಕು. ಇದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸಬೇಕು. ಹೀಗೆ ಬೇಯಿಸುವಾಗ ಇದಕ್ಕೆ ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಈಗ ಬಿಸಿ ಬಿಸಿಯಾದ ಕಪ್ಪೆ ಚಿಪ್ಪಿನ ಕಡುಬು ಸವಿಯಲು ಸಿದ್ಧ ಆಗುತ್ತೆ. ಫ್ರೆಂಡ್ಸ್, ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಎಲ್ಲರಿಗೂ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಿನ್ಫ್ರಿ ಕಿಚನ್ಗೆ ಸಪೋರ್ಟ್ ಮಾಡಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್.